ಹಲೋ ಗೈಸ್, ವೆಲ್ಕಮ್ ಟು ಅ ಚಾನೆಲ್ ಸಿಂಗಲ್ಸ್ ಸೂತ್ರ. ಸೊ ಇವತ್ತು ನಾವು ಏನ್ರ ಬಗ್ಗೆ ನೋಡೋಕೆ ಹೋಗ್ತಿದ್ದೀವಿ ಅಂದರೆ, ನಾವು ಒಂದು ಹುಡುಗಿನ ಡೈರೆಕ್ಟಾಗಿ ಇಂಪ್ರೆಸ್ ಮಾಡೋದು ಎಷ್ಟು ಮುಖ್ಯನೋ ಅದೇ ಥರ ಅವ್ರನ್ನ ಚಾಟಲ್ಲಿ ಇಂಪ್ರೆಸ್ ಮಾಡೋದು ಅಷ್ಟೇ ಮುಖ್ಯ. ಸೊ ಒಂದು ಹುಡುಗಿನ ಹೆಂಗೆ ಈಸಿಯಾಗಿ ಚಾಟಲ್ಲಿ ಇಂಪ್ರೆಸ್ ಮಾಡೋದು ಅನ್ನೋದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ನೋಡೋಕೆ ಹೋಗ್ತಿದ್ದೀವಿ. ಸೊ ಇದರಲ್ಲಿ ಬಂದು ನಾನು ಮೇಯ್ನಾಗಿ ಒಂದು 6 ಚಾಟಿಂಗ್ ರೂಲ್ಸ್ನ ಹೇಳ್ತೀನಿ. ಸೊ ಈ 6 ಚಾಟಿಂಗ್ ರೂಲ್ಸ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ನಿಮ್ಮಿಂದ ಅವ್ರನ್ನ ಈಸಿಯಾಗಿ ಇಂಪ್ರೆಸ್ ಮಾಡ್ಬೋದು. ಸೊ ಅದೇನಂತ ಇವಾಗ ನೋಡೋಣ. ಸೊ ನಂಬರ್ 1, ಬೆಸ್ಟ್ ಪ್ರೊಫೈಲ್ ಪಿಕ್ಚರ್. ಸೊ ನೀವು ವಾಟ್ಸಪ್ಪಲ್ಲಿ ಚಾಟ್ ಮಾಡಿದ್ರೂ ಸರಿ, ಇಲ್ಲ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಚಾಟ್ ಮಾಡಿದ್ರೂ ಸರಿ, ನಿಮ್ಮ ಪ್ರೊಫೈಲ್ ಪಿಕ್ಚರ್ ಬಂದು ನೋಡೋಕೆ ತುಂಬ ಅಟ್ರಾಕ್ಟಿವ್ ಆಗಿ ಮತ್ತು ಸೂಪರ್ ಆಗಿರಬೇಕು. ಯಾಕಂದರೆ ಹುಡುಗಿರು ಬಂದು ಸ್ಟಾರ್ಟಿಂಗ್ ನೋಡೋದೆ ನಿಮ್ಮ ಪ್ರೊಫೈಲ್ ಪಿಕ್ಚರ್ನ. ಸೊ ನೀವು ಆದಷ್ಟು ಒಂದು ಸ್ಟೈಲಿಶ್ ಆಗಿರೋ, ಅಟ್ರಾಕ್ಟಿವ್ ಆಗಿರೋ, ಒಂದು ಗುಡ್ ಲುಕಿಂಗ್ ಪ್ರೊಫೈಲ್ ಪಿಕ್ಚರ್ನ ಇಡಬೇಕು. ಸೊ ಅವಾಗಲೇ ಅವ್ರಿಗೂ ನಿಮ್ಮ ಜೊತೆ ಚಾಟ್ನ ಇನಿಷಿಯೇಟ್ ಮಾಡೋಕ್ಕೆ ಒಂದು ಇಂಟ್ರೆಸ್ಟ್ ಬರುತ್ತೆ. ನಾವು ರೂಲ್ ನಂಬರ್ 2, ಡೋಂಟ್ ಫ್ಲರ್ಟ್ ವಿತ್ ಗರ್ಲ್ಸ್. ಸೊ ಒಂದು ಹುಡುಗಿ ಜೊತೆ ಫಸ್ಟ್ ಟೈಮ್ ಚಾಟ್ನ ಮಾಡಬೇಕಾದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಜೋಳ್ಸುರ್ಸಕ್ಕೆ ಹೋಗ್ಬೇಡಿ. ಸೊ ಈ ಮಿಸ್ಟೇಕ್ಸ್ನೇ ನಮ್ಮ ಹುಡುಗರು ತುಂಬ ಜನ ಮಾಡೋದು. ಸೊ ಅವರು ಅವಾಗ ತಾನೇ ಆ ಹುಡುಗಿ ಹತ್ರ ಚಾಟ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅಷ್ಟು ಬೇಗ ನೀವು ನೋಡೋಕೆ ಸೂಪರ್ ಆಗಿದ್ದೀರಾ, ನಿಮ್ಮ DP ಸಖತ್ತಾಗಿದೆ, ಸೊ ಈ ಥರ ಎಲ್ಲ ಫ್ಲರ್ಟ್ ಮಾಡ್ತಿರ್ತಾರೆ. ಸೊ ಅವ್ರು ಏನು ಅನ್ಕೋತಾರೆ ಅಂದರೆ, ನಾವು ಸ್ಟಾರ್ಟಿಂಗಲ್ಲೇ ಫ್ಲರ್ಟ್ ಮಾಡೋದ್ರಿಂದ ಆ ಹುಡುಗಿಗೆ ನನ್ನ ಮೇಲೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ, ಅವ್ರು ನನ್ನ ಇಷ್ಟಪಡ್ತಾರೆ, ಸೊ ಈ ಥರ ಎಲ್ಲ ಅಂದ್ಕೊಂಡಿರ್ತಾರೆ. ಸೊ ಇದು ಬಂದು ಟೋಟಲಿ ರಾಂಗ್. ಸೊ ನಿಮಗೆ ಸ್ಟಾರ್ಟಿಂಗಲ್ಲೇ ಫ್ಲರ್ಟ್ ಮಾಡೋದ್ರಿಂದ ಆ ಹುಡುಗಿ ಬಂದ್ಬಿಟ್ಟು ನಿಮ್ಮನ್ನ ಬೇರೆ ಹುಡುಗರ ಥರ ತುಂಬ ಚೀಪಾಗಿ ಅಂದ್ಕೊಂಡ್ಬಿಡ್ತಾರೆ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ಟಾರ್ಟಿಂಗಲ್ಲೇ ಜೋಳ್ಸುರ್ಸಕ್ಕೆ ಹೋಗ್ಬೇಡಿ. ನಾವು ರೂಲ್ ನಂಬರ್ 3, ರಿಪ್ಲೈ ಟೈಮ್. ಸೊ ರಿಪ್ಲೈ ಟೈಮ್ ಬಂದು ತುಂಬ ಮುಖ್ಯ. ಸೊ ಕೆಲವೊಂದು ಹುಡುಗಿರು ಜನರಲ್ ಆಗಿ ಲೇಟಾಗಿ ರಿಪ್ಲೈ ಮಾಡೋದು. ಸೊ ಅದಕ್ಕಂತ ನೀವು ತುಂಬ ಲೇಟಾಗಿ ರಿಪ್ಲೈ ಮಾಡಬೇಕು ಅಂತ ಅಲ್ಲ, ಅದೇ ಥರ ತುಂಬ ಬೇಗನೂ ರಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆ ಹುಡುಗಿ ಕಡೆಯಿಂದ ಮೆಸೇಜ್ ಬಂದರೆ ಅದನ್ನ ನಿಧಾನವಾಗಿ 1 ಮಿನಿಟೋ ಇಲ್ಲ 2 ಮಿನಿಟೋ ಗ್ಯಾಪ್ ಬಿಟ್ಟು ಅದಾದ್ಮೇಲೆ ಅದಕ್ಕೆ ರಿಪ್ಲೈ ಮಾಡ್ಬೋದು, ಏನೂ ತಪ್ಪಿಲ್ಲ. ಯಾಕಂದರೆ ನೀವು ಅವ್ರ ಮೆಸೇಜ್ ಬಂದಿದ್ದ ತಕ್ಷಣವೇ ಅದಕ್ಕೆ ರಿಪ್ಲೈ ಮಾಡ್ತಾ ಕೂತ್ಬಿಟ್ರೆ ಆ ಹುಡುಗಿ ಬಂದ್ಬಿಟ್ಟು ಏನು ಈ ನಾಯಿಗೆ ಮಾಡೋಕ್ಕೆ ಬೇರೆ ಕೆಲಸನೇ ಇರಲ್ವಾ, ಯಾವಾಗಲೂ ಆನ್ಲೈನ್ ಇದ್ಕೊಂಡು ರಿಪ್ಲೈ ಮಾಡ್ತಿರ್ತಾನಲ್ಲ ಅನ್ನೊಂದು ಥಾಟ್ ಬಂದ್ಬಿಡುತ್ತೆ. ಸೊ ನಿಮಗೆ ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ಲ ಅಂತ ಇದ್ರೂ ಅವ್ರು ಮಾಡಿರೋ ಮೆಸೇಜ್ಗೆ ತಕ್ಷಣ ರಿಪ್ಲೈ ಕೊಡೋಕೆ ಹೋಗ್ಬೇಡಿ. ಸ್ವಲ್ಪ ಬ್ಯುಸಿಯಾಗಿರೋ ಥರ ತೋರಿಸ್ಕೊಂಡು ಸ್ವಲ್ಪ ನಿಧಾನಕ್ಕೆ ರಿಪ್ಲೈ ಮಾಡಿ. ನಾವು ರೂಲ್ ನಂಬರ್ 4, ಸ್ಟೇಟಸ್ ಇಂಟರ್ವಲ್. ಸೊ ನಮ್ಮ ಹುಡುಗರು ಮಾಡೋ ಒಂದು ಕಾಮನ್ ಆಗಿರೋ ಮಿಸ್ಟೇಕ್ ಏನಂದರೆ, ಸ್ಟೇಟಸಲ್ಲಿ ರೈಲ್ ಬಿಡೋದು. ಸೊ ನನ್ನ ಹತ್ರ ಫೋನ್ ಇದೆ, ಡೇಟಾ ಇದೆ ಅಂತ ಹೇಳ್ಬಿಟ್ಟು ಅನ್ಯಾಯಕ್ಕೆ ಸ್ಟೇಟಸಲ್ಲಿ ರೈಲ್ ಬಿಡ್ತಿರ್ತಾರೆ. ಸೊ ದಯವಿಟ್ಟು ಈ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ. ನೀವು ಒಂದು ಹುಡುಗಿನ ಇಂಪ್ರೆಸ್ ಮಾಡಬೇಕು ಅಂತ ಇದ್ದರೆ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ 3ರಿಂದ 4 ಸ್ಟೇಟಸ್ನ ಧಾರಾಳವಾಗಿ ಇಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ನೀವು ಇದಕ್ಕಿಂತ ಜಾಸ್ತಿ ಇಡ್ತಾ ಇದ್ರೆ ಆ ಸ್ಟೇಟಸ್ ಬಂದು ಒಂದು ವ್ಯಾಲ್ಯೂನೇ ಇರಲ್ಲ. ಸೊ ಆ ಸ್ಟೇಟಸ್ನ ನೋಡೋಕ್ಕೆ ಹೋಗಲ್ಲ, ಸ್ಕಿಪ್ ಮಾಡಿಬಿಡ್ತಾರೆ. ನಾವು ರೂಲ್ ನಂಬರ್ 5, ಚಾಟಿಂಗ್ ಅಟ್ ಫ್ರೀ ಟೈಮ್. ಸೊ ನೀವು ಒಂದು ಹುಡುಗಿ ಹತ್ರ ಚಾಟ್ನ ಮಾಡೋದ್ರಿಂದ ಮುಂಚೆ ನೀವು ಕಂಪ್ಲೀಟಾಗಿ ಫ್ರೀ ಆಗಿದ್ದೀರಾ ಅಂತ ನೋಡ್ಕೊಂಡು ಚಾಟ್ ಮಾಡಿ. ಯಾಕಂದರೆ ನೀವು ಒಂದು ಹುಡುಗಿ ಹತ್ರ ತುಂಬ ಕ್ಲೋಸಾಗಿ ಚಾಟ್ನ ಮಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ನಿಮಗೇನಾದರೂ ವರ್ಕ್ ಬಂದು ನೀವು ಆ ಚಾಟ್ನ ಎಂಡ್ ಮಾಡೋ ಥರ ಬ್ಯುಸಿ ಬಾಯ್ ಅಂತ ಹೇಳಿದ್ರೆ ಅದು ಅವ್ರಿಗೆ ಇಷ್ಟ ಆಗಲ್ಲ. ಸೊ ನೀವು ಯಾವ ಟೈಮಲ್ಲಿ ಫ್ರೀ ಆಗಿರ್ತೀರಾ ಅಂತ ನೋಡಿಕೊಂಡು ಆ ಟೈಮಲ್ಲಿ ಚಾಟ್ನ ಮಾಡಿ. ನಾವು ಲಾಸ್ಟ್ ಆ್ಯಂಡ್ ಫೈನಲ್ ರೂಲ್, ಸೀನ್ ತೋರಿಸೋದು. ಸೊ ತುಂಬ ಹುಡುಗರು ಒಂದು ಹುಡುಗಿ ಜೊತೆ ಚಾಟಲ್ಲಿ ಮಾತಾಡ್ತಿರ್ಬೇಕಾದ್ರೆ ನಾನು ಯಾವಾಗಲೂ ಬ್ಯುಸಿ, ನಾನು ಫ್ರೀನೇ ಇರಲ್ಲ, ನನಗೆ ಬೇಜಾನು ಹುಡುಗಿರ್ ಫ್ರೆಂಡ್ಸ್ ಇದ್ದಾರೆ, ಸೊ ಈ ಥರ ಎಲ್ಲ ಸೀನ್ ತೋರಿಸ್ತಿರ್ತಾರೆ. ಸೊ ಈ ಥರ ಸೀನ್ ತೋರಿಸೋ ಹುಡುಗರನ್ನ ಹುಡುಗಿರು ಕಂಪ್ಲೀಟಾಗಿ ಇಷ್ಟನೇ ಪಡಲ್ಲ. ಸೊ ಹುಡುಗರು ಬಂದ್ಬಿಟ್ಟು ನಾನು ಆ್ಯಟಿಟ್ಯೂಡ್ ಮೇಂಟೈನ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ಸೀನ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಆ್ಯಟಿಟ್ಯೂಡ್ ಮೇಂಟೈನ್ ಮಾಡೋದಕ್ಕೂ ಸೀನ್ ತೋರಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ನಿಮಗೆ ಆ್ಯಟಿಟ್ಯೂಡ್ ಮೇಂಟೈನ್ ಮಾಡೋಕ್ಕೆ ಬರಲಿಲ್ಲ ಅಂದರೂ ಓಕೆನೆ, ಬಟ್ ಸೀನ್ ತೋರ್ಸೋಕೆ ಹೋಗ್ಬೇಡಿ. ದಟ್ಸ್ ಆಲ್ ಗೈಸ್. ಸೊ ನಾನು ಹೇಳಿರೋ ಈ ಎಲ್ಲ ರೂಲ್ಸ್ನ ನೀವು ಫಾಲೋ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ನಿಮ್ಮಿಂದ ಹುಡುಗಿರನ್ನ ಈಸಿಯಾಗಿ ಚಾಟಲ್ಲಿ ಇಂಪ್ರೆಸ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ನಿಮಗೆ ನೆಕ್ಸ್ಟ್ ಯಾವ ಟಾಪಿಕಲ್ಲಿ ವಿಡಿಯೋ ಬೇಕೋ ಅನ್ನೋದನ್ನ ಕಮೆಂಟ್ ಮಾಡಿ, ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು.